ನಮಸ್ತೆ. ನೋಡಿ ನಮ್ಮ ಮಿಕ್ಸ್ ವೆಜ್ ಸಾಂಬಾರು ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಮಿಕ್ಸ್ ವೆಜಿಟೇಬಲ್ ಸಾಂಬಾರು ಮಾಡುವ ಒಂದು ರೆಸಿಪಿ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ. ಸೊ ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ವಿಡಿಯೋ ಬಂದು ನಾನು ಮಂಗಳವಾರ ಬುಧವಾರದ ಒಂದು 2 ದಿವಸದ ಲಾಗು ಯಾವ ರೀತಿ ಹೋಯಿತು ಅಂತ ನಿಮಗೆ ಶೇರ್ ಮಾಡ್ಕೋತೀನಿ. ನೋಡಿ ಸಾಂಬಾರು ಅಂತೂ ಸಖತ್ತಾಗಿ ಬಂದಿತ್ತು. ಈ ಸಾಂಬಾರು 5 ನಿಮಿಷದಲ್ಲಿ ಮಾಡ್ಬೋದು. ನಾನು ರೆಸಿಪಿ ಇವತ್ತು ಅಥವಾ ನಾಳೆ ನಿಮಗೆ ಅಪ್ಲೋಡ್ ಮಾಡ್ತೀನಿ. ತುಂಬ ಈಸಿಯಾಗಿ ಮಾಡ್ಕೊಬೋದು. ನಾನು ಯೋಗ ಕ್ಲಾಸಿಂದ ಬಂದು ನೋಡಿಬಿಟ್ಟು ಯೋಗ ಕ್ಲಾಸ್ಗೆ ನಾನು ಜಾಯ್ನ್ ಆಗಿದ್ದೀನಿ, ಹೋಗ್ತಾ ಇದ್ದೀನಿ. ಆ ಕ್ಲಾಸಿಂದ ಬರಬೇಕಾದ್ರೆ ಮನೆ ಪಕ್ಕದಲ್ಲೇ ಎಳ್ನೀರು ಶಾಪ್ ಇದೆ. ಸೊ ಎಳ್ನೀರು ತುಂಬಾ ಒಳ್ಳೆಯದು ಹೆಲ್ತ್ಗೆ. ನೋಡಿ ಇದು ಅಡ್ವರ್ಟೈಸ್ಮೆಂಟ್ ಟಿವಿನಲ್ಲಿ ಯಾರೂ ಹಾಕೋದಿಲ್ಲ. ಸೊ ಬಟ್ ಕಾಸ್ಟ್ಲಿ ಆದರೂ ಕೂಡ ನಮ್ಮ ಮನೇಲಿ ತುಂಬ ಎಳ್ನೀರು ಯೂಸ್ ಮಾಡ್ತೀವಿ. ಹಸ್ಬೆಂಡು ಅಷ್ಟೇ, ನಾನು ಅಷ್ಟೇನೆ. ಸೊ ಯೋಗ ಮಾಡಿದಾಗ ಸೊ ಅವತ್ತಿನ ದಿವಸ ನಾನು ಫಸ್ಟ್ ಡೇ ಹೋಗಿದ್ದಲ್ವ ಅಂತ ಎಳ್ನೀರು ಕುಡಿದು ಪೇಪರ್ ಗಂಜಿ ತೊಗೊಂಡಿದ್ದೆ, ತಿಂದುಬಿಟ್ಟು ಸೊ ಮನೆಗೆ ಬಂದು ಯೋಗ ಮಾಡಿದ ದಿವಸ ಅಂತೂ ತುಂಬ ಹೆಲ್ದಿಯಾಗಿರ್ತೀನಿ ಅಂತಲೇ ಹೇಳ್ಬೋದು. ತುಂಬ ಆ್ಯಕ್ಟಿವ್ ಇರುತ್ತೆ. ನೋಡಿ ಇವಾಗ ಮನೆಗೆ ಬಂದು ನಾನು ಇವಾಗ ತಿನ್ನಬೇಕು. ಆ್ಯಕ್ಚುಲಿ ಮಾರ್ನಿಂಗ್ ಬ್ಯಾಚ್ಗೆ ಹೋದರೆ ತಿಂದಿರೋ ಹೋಗಬೇಕು. ಎಂಟಿ ಸ್ಟಮಕ್ಕಲ್ಲಿ ಯೋಗ ಮಾಡಬೇಕು. ತುಂಬ ವರ್ಕೌಟ್ ಅಂದರೆ ಒಂದು ಒಳ್ಳೆ ವರ್ಕೌಟ್ ಅಂತಲೇ ಹೇಳ್ಬೋದು ಯೋಗ ಬೆಳಗ್ಗೆ ಹೊತ್ತು. ಸೊ ನೋಡಿ ಇವಾಗ ನಾನು ಯೋಗ ಮುಗಿಸ್ಕೊಂಡು ಬಂದು ಎಳ್ನೀರು ಕುಡಿದ್ಬಿಟ್ಟು ನಂತರ ಇವಾಗ ಬ್ರೇಕ್ಫಾಸ್ಟ್ ತಿಂದುಬಿಟ್ಟು ನಾನು ಬೆಳಗ್ಗೆನೇ ತಿಂಡಿ ಅಡುಗೆ ಎಲ್ಲ ಮಾಡೋಗಿದ್ದೆ. ಆ್ಯಕ್ಚುಲಿ ನಾನು ಕ್ಲಾಸ್ಗೆ ಹೋದಾಗ ಬೆಳಗ್ಗೆ ತಿಂಡಿ ಸಾಂಬಾರು ಮಾಡೋಗ್ಬಿಡ್ತೀನಿ. ನಂತರ ಮಧ್ಯಾಹ್ನ ಬಂದು ತಿಂದುಬಿಟ್ಟು ತಿಂಡಿ ಆದ ತಕ್ಷಣ ನಾನು ರೈಸ್ ಮಾಡಿಕೊಂಡು ಲಂಚ್ಗೆ ಪ್ರಿಪೇರ್ ಮಾಡ್ಕೋತೀನಿ. ಸೊ ಯೋಗ ಕ್ಲಾಸ್ಗೆ ಹೋಗೋದ್ರಿಂದ ನನಗೆ ಕೆಲಸ ಬೇಗನೇ ಆಗುತ್ತೆ, ಪೂಜೆ ಎಲ್ಲನೂ ಬೇಗ ಆಗುತ್ತೆ. ನಾನು ಕ್ಲಾಸಿಂದ ಬರಬೇಕಾದ್ರೆ ನೋಡಿ ಇವಾಗ ಹೂವು ತಂದಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಮನೆ ಹತ್ರನೇ ತುಂಬ ಶಾಪ್ಸ್ ಇದೆ. ಸೊ ಹೂವು ಎಲ್ಲ ತುಂಬ ಮನೆ ಹತ್ರ ತಂದು ಕೂಡ ತುಂಬ ಜನ ಮಾರ್ತಾರೆ, ಸೇಲ್ ಮಾಡ್ತಾರೆ. ರೋಸ್ ನಂಗೆ ತುಂಬ ಇಷ್ಟ ಅಂತಲೇ ಹೇಳ್ಬೋದು. ಎಲ್ಲ ತರಹ ರೋಸು ನನಗೆ ಮುಡ್ಕೊಳ್ಳೋಕ್ಕಿಂತ ದೇವರಿಗೆ ಹೂವು ಅಂದರೆ ಹಾಕೋದು ತುಂಬ ಇಷ್ಟ ಆಗುತ್ತೆ. ಒಂದು 15 ದಿವಸದಿಂದ ಹೂವು ನಾನು ಪೂಜೆ ಮಾಡಿರಲಿಲ್ಲ, ಸುತ್ತ ಇತ್ತು. ಬಟ್ ತುಂಬಾ ಬೇಜಾರಾಯಿತು. ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಡೈಲಿ ಪೂಜೆ ಮಾಡೋಕ್ಕೆ. ಬೆಳಗ್ಗೆ ಸಂಜೆ 2 ಹೊತ್ತು ಪೂಜೆ ಮಾಡೋದ್ರಿಂದ ಮನಸ್ಸಿಗೆ ಏನೋ ಒಂಥರ ಖುಷಿ ಕೊಡುತ್ತೆ. ಇಲ್ಲಾಂದರೆ ಏನೋ ಒಂಥರ ಮನೆಯಲ್ಲಿ ದೀಪ ಹಚ್ಚಿಲ್ಲ ಅಂದರೆ ತುಂಬಾ ಬೇಜಾರಾಗುತ್ತೆ. ಈಗ ನೋಡಿ ನಾನು ಆಲ್ಮೋಸ್ಟ್ 2 ಡೇಸ್ ವ್ಲಾಗ್ ಇವತ್ತು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಇದು ಸೆಕೆಂಡ್ ಡೇ ಮಾರ್ನಿಂಗ್ ಅಂದರೆ ಬುಧವಾರ, ಅಂದರೆ ಇವತ್ತಿನ ಒಂದು ವಿಡಿಯೋ. ಹುಣ್ಣಿಮೆ ಅಲ್ವಾ ಇವತ್ತು. ನಾನು ಬೆಳಗ್ಗೆ ಎದ್ದು ತಿಂಡಿ ಮಾಡಿ ಮಧ್ಯಾಹ್ನಕ್ಕೆ ಸಾಂಬಾರು ಕೂಡ ಮಾಡಿ ಪೂಜೆ ಕೂಡ ಮಾಡಿ ಇವಾಗ ನಾನು ನೋಡಿ ಕ್ಲಾಸ್ಗೆ ಹೊರಡ್ತಾ ಇದ್ದೀನಿ. ಸೊ 10 ಗಂಟೆ ಕ್ಲಾಸ್ ಇದೆ ನಮಗೆ. ಮನೆ ಹತ್ರನೇ ವಾಕಬಲ್. ಒಂದು 10 ಮಿನಿಟ್ಸ್ ಕೂಡ ಆಗೋಲ್ಲ, 5 ಮಿನಿಟ್ಸ್ ಆಗ್ಬೋದು ಅಷ್ಟೇ. ಬಟ್ ಬೆಳಗ್ಗೆ ಏನಂತಂದರೆ ನನಗೆ ಯೋಗ ಕ್ಲಾಸ್ಗೆ ಜಾಯಿನ್ ಆದರೆ ನನಗೆ ತುಂಬ ಬೆನಿಫಿಟ್ ಅಂತ ಹೇಳ್ಬೋದು. ಯೋಗ ಆಗುತ್ತೆ, ಪ್ರಾಣಾಯಾಮ, ನಂತರ ವಾಕಿಂಗ್, ಟಾಕಿಂಗ್ ಎಲ್ಲ ಆಗುತ್ತೆ ನನಗೆ. ನೋಡಿ ಬರ್ತಾ ಹಾಗೆ ನಾನು ಮನೆಗೆ ಕ್ಲಾಸಿಂದ ವಾಪಸ್ ಮನೆಗೆ ಬರ್ತಾ ವೆಜಿಟೇಬಲ್ಸ್ ತೊಗೊಬಂದೆ. ಯಾಕೆಂದರೆ ನಮ್ಮ ಮನೆಯಲ್ಲಿ ಡೈಲಿ ಸಾಂಬಾರು ಮಾಡಬೇಕು. ನಾನು 2 ಟೈಮ್ಗೆ ಆಗುವಷ್ಟು ಡೈಲಿ ಮಾಡ್ತೀನಿ. ಅದು ಕೂಡ ನಾನು ಹಾಕಿದ್ದೀನಿ ನೋಡಿ ವೀಡಿಯೋಸಲ್ಲಿ. 2 ಟೈಮ್ಗೆ ಆಗುವಷ್ಟು ಹೇಗೆ ಅಡುಗೆ ಮಾಡೋದು ಅಂದರೆ ಸಾಂಬಾರು ಮಾಡೋದು ಅಂತ ಕೂಡ ಹಾಕಿದ್ದೀನಿ. ಯಾಕೆಂದರೆ ನಮ್ಮ ಮನೆಯಲ್ಲಿ ಇವತ್ತೆಲ್ಲ ಆವಾಗಿಂದ ಅಷ್ಟೇ ಡೈಲಿ ಒಂದು ಸಾಂಬಾರು ಮಾಡಲೇಬೇಕು. ಒಂದು ದಿವಸ ತರಕಾರಿ ಸಾರು, ಒಂದು ದಿವಸ ಬೇಳೆ ಸಾರು, ಒಂದು ದಿವಸ ಸೊಪ್ಪು ಸಾರು, ಒಂದು ದಿವಸ ಬಸ್ಸಾರು, ಈ ಥರ ನನಗೆ ರೂಢಿ ಆಗಿಬಿಟ್ಟಿದೆ. ಡೈಲಿ ಮಾಡಿ ಆ ಟೈಮ್ಗೆ ಆ ದಿವಸಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡ್ತೀನಿ. ಇಲ್ಲಿ ನೋಡಿ ಮಶ್ರೂಮ್ ತುಂಬ ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು. ಸೊ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ನಾಳೆ ಮಾಡೋಣ ಅಂತ ತೊಗೊಂಬಂದಿದ್ದೀನಿ. ಮಗಳು ತಿನ್ನೋದಿಲ್ಲ ಮಶ್ರೂಮ್ ಬಿರಿಯಾನಿ, ಹಸ್ಬೆಂಡ್ ನನಗಿಬ್ಬರಿಗೆ ಅಷ್ಟೇನೆ. ಮಗಳಿಗೆ ಏನಾದರೂ ಬೇರೆ ಮಾಡ್ಕೊಡ್ತೀನಿ. ಮತ್ತು ನಂತರ ನಾನು ಈ ಥರ 2 ಡೇಸ್ಗೆ ಆಗೋಷ್ಟು ವೆಜಿಟೇಬಲ್ಸ್ ತೊಗೊಂಬಂದ್ಬಿಡ್ತೀನಿ. ನಾವು ಫ್ರಿಜ್ಜಲ್ಲಿ ಏನು ಸ್ಟೋರ್ ಮಾಡೋಕ್ಕೆ ಹೋಗಲ್ಲ ವೆಜಿಟೇಬಲ್ಸ್, ಯಾಕೆಂದರೆ ಮನೆ ಪಕ್ಕನೇ ಶಾಪ್ಸ್ ಇವೆ. ಅದಾದಮೇಲೆ ಮನೆ ಹತ್ರ ತುಂಬ ತೊಗೊಂಬರ್ತಾರೆ. ಫ್ರೆಶ್ ವೆಜಿಟೇಬಲ್ಸ್ ತಿಂದರೆ ತುಂಬ ಹೆಲ್ತಿಗೆ ಒಳ್ಳೆಯದು, ಪ್ಲಸ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ವೆಜಿಟೇಬಲ್ಸ್ ಸ್ಟೋರ್ ಮಾಡೋಕ್ಕೆ ಹೋಗೋದಿಲ್ಲ. ನೋಡಿ ನಮ್ಮ ಮನೆಗೆ ಬಂದು ಇವಾಗ ದೋಸೆ ತಿಂತಾಯಿದ್ದೀನಿ. ಕ್ಲಾಸಿಂದ ಬಂದು ಮಗಳಿಗೆ ಕೂಡ ಹಾಕ್ಕೊಡ್ತೀನಿ. ನಾನು ಹೇಗೋ ತಿಂತಿದ್ನಲ್ಲ, ಮಗಳು ಇದ್ಲು ಮನೇಲಿ ಇವತ್ತು. ಮಗಳಿಗೆ ಹಾಕ್ಕೊಡ್ತಾಯಿದ್ದೀನಿ. ಸೊ ನಾನು ಇಬ್ಬರು ತಿಂದುಬಿಟ್ಟು ಸೊ ನಂತರ ಇನ್ನು ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗೀತು. ನೋಡಿ ಕಡಲೆಕಾಳು ಸಾರು ಮಾಡಿ ಹೋಗಿದ್ದೆ ಬೆಳಗ್ಗೆನೇ. ಈ ಥರ ನಾನು ಕ್ಲಾಸ್ಗೆ ಹೋದರೆ ಬೆಳಗ್ಗೆ ಎಲ್ಲ ಕೆಲಸ ಮುಗಿಯುತ್ತೆ, ಬೇಗ ಬೇಗ ಮಾಡ್ಕೊಂಡು ನಾನು ಮಧ್ಯಾಹ್ನ ಹೊತ್ತು ರಿಲ್ಯಾಕ್ಸ್ ಆಗಿ ನಾನು ಬೇರೆ ಕೆಲಸಗಳು ಮಾಡ್ಕೊಬೋದು. ಸೊ ಆ ಥರ ಮೈಂಡ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಮಗಳು ಚಟ್ನಿ ತಿನ್ನೋದಿಲ್ಲ, ಸೊ ದೋಸೆ ಸಾಂಬಾರು ಹಾಕ್ಕೊಡ್ತೀನಿ, ನಾನು ಮಾತ್ರ ಚಟ್ನಿಯಲ್ಲಿ ತಿಂತೀನಿ. ಸೊ ಅದಾದಮೇಲೆ ಇನ್ನು ಬಟ್ಟೆ ಕೂಡ ಮೇಲೆ ಇದೆ, ತಂದು ಮಡಚಿಡಬೇಕು. ಸೊ ಮೇಯ್ಡ್ ಬಂದು ನಮ್ಮ ಸರ್ವೆಂಟು ಸಪೋರ್ಟ್ ತಗೋತೀನಿ. ಆದರೂ ಕೂಡ ನನಗೂ ಕೆಲವೊಂದು ಕೆಲಸಗಳು ಇದ್ದೇ ಇರುತ್ತೆ. ನಾನು ನೋಡಿ ದೋಸೆ ತಿಂದ್ಬಿಟ್ಟು ಇವಾಗ ಬಿಸಿಲು ಮಾತ್ರ ತುಂಬ ಜೋರಾಗಿತ್ತು. ನೋಡಿ ಇವಾಗ ನೋಡಿ ನೀವು ನೋಡ್ತಾ ಇದ್ದೀರಾ, ತುಂಬ ಜೋರಾಗಿತ್ತು ಬಿಸಿಲು, ಮಳೆ ಬರೋ ಥರ ಇತ್ತು. ನಾನಿವಾಗ ಬಟ್ಟೆ ತಂದುಬಿಡ್ತೀನಿ ಮೇಲ್ಗಡೆಗೆ.
ಬಟ್ಟೆ ತಂದುಬಿಟ್ರೆ ಇನ್ನೂ ಸಂಜೆ ತನಕ ಆಚೆ ಹೋಗೋಷ್ಟಿಲ್ಲ, ಒಳಗಡೆ ಏನಾದರೂ ಬೇರೆ ಕೆಲಸ ಮಾಡಿಕೊಂಡು ಇರ್ಬೋದು. ನೋಡಿ ಮಳೆ ಬರೋ ಥರ ಇದೆ, ಬಟ್ ಮಳೆಗಾಲ ಹೋಯ್ತು ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಬಟ್ಟೆ ನಮ್ಮ ಮೇಡಿ ಹಾಕೋಗಿದ್ಲು ಬೆಳಗ್ಗೆ. ನಾವು 6 ಗಂಟೆಗೆಲ್ಲ ಮಷಿನ್ ಆನ್ ಮಾಡಿಬಿಡ್ತೀವಿ, ವಾಷಿಂಗ್ ಮಷಿನ್ 6 ಗಂಟೆಗೆ ಆನ್ ಮಾಡಿದ್ರೆ 7 ಗಂಟೆಗೆಲ್ಲ ಸೊ ಬಟ್ಟೆ ಆಗಿರುತ್ತೆ. ಬಟ್ಟೆ ನೋಡಿ ಯಾವತ್ತೂ ಉಲ್ಟಾ ಆಗಬೇಕು ಫ್ರೆಂಡ್ಸ್, ಇಲ್ಲ ಅಂತಂದರೆ ಬಟ್ಟೆ ಶೇಡ್ ಹೊಟ್ಟೋಗುತ್ತೆ. ಮೇ ಬಿ 1-2 ಅವರ್ಸ್ ಬಂದರೆ ಸಾಕು, ಚೆನ್ನಾಗಿ ಬಿಸಿಲು, ವಾಷಿಂಗ್ ಮಿಷಿನ್ ಬಟ್ಟೆ ಅಲ್ವಾ, ಹಾಗಾಗಿ ಬೇಗ ಡ್ರೈ ಆಗಿಬಿಡುತ್ತೆ. ವೀಕೆಂಡ್ ಅಂತಂದರೆ ನಾವೇ ಬಟ್ಟೆ ಒಣಗಾಕ್ಕೋತೀವಿ. ವೀಕ್ ಡೇಸಲ್ಲಂದರೆ ನಮ್ಮ ಧನಲಕ್ಷ್ಮಿ, ನಮ್ಮ ಸರ್ವೆಂಟೇ, ಅದು ಬೆಳಗ್ಗೆ ಅಷ್ಟೊತ್ತಿಗೆ ಆಗಿದ್ದಿದ್ರೆ ಅಂದರೆ 6 ಗಂಟೆ ಸ್ಟಾರ್ಟ್ ಮಾಡಿ 8 ಗಂಟೆಗೆ ಬಟ್ಟೆ ರೆಡಿ ಇದ್ದರೆ ಒಣಗಾಕ್ಬಿಟ್ಟು ಹೋಗ್ತಾಳೆ. ಸೊ ನಾನು ಮಧ್ಯಾಹ್ನ ಒಂದು 12 ಗಂಟೆ ಹಂಗೆ ತಂದು ಮಡಚಿಟ್ಬಿಟ್ರೆ ಸೊ ಆವತ್ತಿನ ಕೆಲಸ ಮುಗೀತು ಅಂತಲೇ ಹೇಳ್ಬೋದು. ಎಲ್ಲ ಇವತ್ತು ಮಧ್ಯಾಹ್ನ ಹಾಕಿ ನಾಳೆವರೆಗೂ ವೆಯ್ಟ್ ಮಾಡಿ ಆ ಥರ ಮಾಡೋಕ್ಕಿಂತ ಆವತ್ತಿನ ಕೆಲಸ ಆವತ್ತು ಮಾಡ್ಕೊಂಡ್ಬಿಟ್ರೆ ತುಂಬ ಖುಷಿ. ಎಸ್ಪೆಷಲಿ ಬಟ್ಟೆ ವಿಷಯದಲ್ಲಿ ಮಾತ್ರ ಒಂದು ದಿವಸದಲ್ಲಿ ಫುಲ್ಲು ಮುಗಿಸ್ಬಿಟ್ರೆ ನಮಗೆ ಒಂಥರ ಬಟ್ಟೆ ಫ್ರೆಶ್ ಆಗಿರುತ್ತೆ, ನಮಗೆ ಫೋಲ್ಡಿಂಗ್ ಮಾಡೋ ಕೂಡ ತುಂಬ ಚೆನ್ನಾಗಿರುತ್ತೆ ಬಟ್ಟೆ. ಯಾಕೆಂದರೆ ನಾವು ವಾಷಿಂಗ್ ಮಿಷಿನ್ಗೆ ಹಾಕೋ ಕರೆಂಟ್ ಅಲ್ವಾ, ಹಾಗಾಗಿ ಉಲ್ಟಾ ಹಾಕಬೇಕು, ಸೀದಾ ಹಾಕಬಾರ್ದು. ಮತ್ತು ಒಣಗಾಕ್ಬೇಕಾದ್ರೆ ಕೂಡ ಉಲ್ಟಾನೇ ಹಾಕಿಬಿಟ್ಟು ಮಡಚಬೇಕಾದ್ರೆ ಮಾತ್ರ ಫೋಲ್ಡಿಂಗಲ್ಲಿ ನಾವು ಸೀದಾ ಮಾಡಿಕೊಂಡು ನಾರ್ಮಲಾಗಿ ಮಡಚಿದ್ರೆ ಸೊ ಆ ಕೆಲಸ ಆವತ್ತಿನ ಕೆಲಸ ಮುಗಿದೋಗುತ್ತೆ. ನಾನು ನೋಡಿ ಇವಾಗ ಎಲ್ಲ ಬಟ್ಟೆ ಎಲ್ಲ ಡ್ರೈ ಆಗಿದ್ದು, ಫಸ್ಟು ಕ್ಲಿಪ್ ತೊಗೊಂಡ್ಬಿಡ್ತೀನಿ. ಕ್ಲಿಪ್ ತೆಗೆದುಬಿಟ್ಟು ಸೊ ನಂತರ ಎಲ್ಲ ಬಟ್ಟೆ ತಗೊಂಡೋಗಿ ಇವಾಗ ಒಳಗೆ ತಂದು ಇಟ್ಕೊಂಡ್ಬಿಟ್ರೆ ನಾವು ಯಾವಾಗ ಬೇಕೋ ಅವಾಗ ಮಡಚ್ಕೊಬೋದು. ಸೊ ನೋಡಿ ಇವಾಗ ಎಲ್ಲ ತೆಗೆದ್ಬಿಟ್ಟು ನಾನು ಬಾಕ್ಸಲ್ಲಿ ಹಾಕ್ಕೊಂಡ್ಬಿಡ್ತೀನಿ. ನಾನು ಹೆಡ್ ಬಾತ್ ಮಾಡಿದ್ದಲ್ವ ಇವತ್ತು, ನೋಡಿ ತುಂಬ ಸ್ವಲ್ಪ ಡ್ರೈ ಆಗಬೇಕು ಅಂತ ನಾನು ಹಾಗೆ ಲೂಸ್ ಹೇರ್ ಬಿಟ್ಕೊಂಡ್ಬಿಟ್ಟಿದ್ದೀನಿ. ಸೊ ನನಗೆ ಯೋಗ ಕ್ಲಾಸ್ ಮಾಡಿದಾಗ ಮಾತ್ರ ತುಂಬಾ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು. ತುಂಬ ಆ್ಯಕ್ಟಿವ್ ಇರ್ತೀನಿ ಅವತ್ತು ನಾನು. ಎಲ್ಲಿಂದ ಬರುತ್ತೋ ಶಕ್ತಿ ನಂಗೆ ಗೊತ್ತಿಲ್ಲ, ದೇವರಿಗೆ ಗೊತ್ತು ಅಂತಲೇ ಹೇಳ್ಬೋದು. ಇಲ್ಲ ಅಂತಂದರೆ ನಾನು ನಾರ್ಮಲಿ ಮನೆಯಲ್ಲಿದ್ದರೆ ನಾನು ಟೈಮ್ಗೆ ತಿನ್ನೋದು ಇಲ್ಲ, ಬೇರೆ ಕೆಲಸಗಳು ಮಾಡೋಕ್ಕೆ ಇಷ್ಟ ಆಗೋಲ್ಲ. ಕ್ಲಾಸ್ಗೆ ಹೋದರೆ ಮಾತ್ರ ಬೇಗ ಕೆಲಸ ಆಗುತ್ತೆ. ಆವತ್ತು ಇಡೀ ದಿನ ನಾನು ತುಂಬ ಫ್ರೆಶ್ ಆಗಿರ್ತೀನಿ, ತುಂಬ ಆ್ಯಕ್ಟಿವ್ ಆಗಿರ್ತೀನಿ. ಅದೇ ಅನಿಸುತ್ತೆ ಯೋಗದಲ್ಲಿರುವಂತಹ ಒಂದು ಮಹಿಮೆ ಅಂತಲೇ ಹೇಳ್ಬೋದು. ಅದಕ್ಕೆ ನಾನು ಆದಷ್ಟು ಯಾವಾಗ ಟೈಮ್ ಇರುತ್ತೋ ಆವಾಗ ಯೋಗ ಕ್ಲಾಸ್ಗೆ ಪಕ್ಕದಲ್ಲೇ ಇದೆ, ಸೊ ಹಾಗಾಗಿ ಯೋಗ ಮಾಡ್ಕೊಂಬರ್ತೀನಿ. ಮನೆಯಲ್ಲಿ ಕೂಡ ಮಾಡಬಹುದು, ಬಟ್ ಮನೆಯಲ್ಲಿ ಕ್ಲಾಸ್ಗೆ ಹೋಗಿ ಮಾಡುವಷ್ಟು ಎನರ್ಜಿ ಬರೋದಿಲ್ಲ. ಯಾಕೆಂದರೆ ನಾವು ಕ್ಲಾಸ್ಗೆ ಅಂತ ಹೋದಾಗ ಅದು ಡೆಡಿಕೇಶನ್ನು, ಅಲ್ಲಿ ಸಾರ್ ಇರ್ತಾರೆ, ಮೇಡಮ್ ಇರ್ತಾರೆ, ಹೇಳ್ಕೊಡ್ತಾರೆ ಯಾವ ರೀತಿ ಮಾಡಬೇಕು ಅಂತ. ಪ್ಲಸ್ ನಾವು ಫ್ರೆಂಡ್ಸ್ನ ನೋಡಿ ಇನ್ನೂ ಚೆನ್ನಾಗಿ ಬ್ಯಾಕ್ ಬೆಂಡಿಂಗ್ ಅವೆಲ್ಲ ಮಾಡಬೇಕು ಅಂತ ನಮಗೂ ಕೂಡ ಒಂದು ಖುಷಿ ಆಗುತ್ತೆ. ಆ್ಯಕ್ಚುಲಿ ಸಿ ಸೆಕ್ಷನ್ ಆಗಿರುವಂತಹ ಹೆಣ್ಮಕ್ಳಿಗೆ ಯೋಗ ತುಂಬಾ ಒಂದು ಒಳ್ಳೆ ವರ್ಕೌಟ್ ಅಂತಲೇ ಹೇಳ್ಬೋದು. ಪ್ಲಸ್ ಬ್ಯಾಕ್ ಪೇನ್ ತುಂಬ ಕಡಿಮೆ ಆಗುತ್ತೆ. ನನಗೆ ಕೂಡ ತುಂಬ ಬ್ಯಾಕ್ ಪೇನ್ ಇದೆ, ಬಟ್ ಯೋಗ ಮಾಡಿದಾಗಂತೂ ಬ್ಯಾಕ್ ಪೇನ್ ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು.